ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ. ಸೊ ಇವತ್ತು ನಾನು ನಾರ್ಮಲಾಗಿ ಮಶ್ರೂಮು ಮತ್ತು ಪನ್ನೀರಿಂದ ಏನಾದರೂ ಮಾಡೋಣ ಅಂದ್ಕೊಂಡಾಗ ಪನ್ನೀರ್ ಚಿಲ್ಲಿ ನೆನಪಾಯ್ತು ನನಗೆ. ಪನ್ನೀರ್ ಮತ್ತು ಮಶ್ರೂಮ್ ಎರಡು ಸೇರಿಸೇ ಚಿಲ್ಲಿ ಮಾಡೋಣ ಅಂದ್ಕೊಂಡೆ. ಸೊ ನಾವು ಲೆಟ್ ಸ್ಟಾರ್ಟ್ ಇಟ್. ಸೊ ಫಸ್ಟು ಇಲ್ಲಿ ಆಯಿಲು ಬೇಯ್ತಾ ಇದೆ. ಸೊ ಇಲ್ಲಿ ಎಣ್ಣೆ ಬೇಯ್ತಾ ಇರುವಾಗ ನೀವು ಫಸ್ಟು ಇಲ್ಲಿ ಚೌಮೀನ್ ಆಗುತ್ತೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಪನ್ನೀರ್ನ ಹಾಕೊಳ್ಳಿ. ಪನ್ನೀರ್ನ ಪೂರ್ತಿ ಹಾಕೊಳ್ಳಿ. ನೆಕ್ಸ್ಟು ನೋಡಿ ಮಶ್ರೂಮ್ ತೊಗೊಂಡಿದ್ದೀನಲ್ಲ, ಮಶ್ರೂಮ್ನ ಹಾಕೊಳ್ಳಿ. ನಾನು ಒಂದು ಮಶ್ರೂಮ್ನ ದಪ್ಪದಾಗಿ ಇರೋದನ್ನೆಲ್ಲ 4 ಪೀಸಸ್, ಸಣ್ಣದಾಗಿರೋದನ್ನೆಲ್ಲ 2 ಪೀಸಸ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ, ಅದು ಗೋಲ್ಡನ್ ಕಲರ್ ಆಗ್ಬೋದು. ಸೊ ಗೈಸ್, ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಮತ್ತೆ ಒಂದು ಪ್ಲೇಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನಾನಿವಾಗ ಈ ಪ್ಲೇಟಿಗೆ ಎಲ್ಲನೂ ಕನ್ವರ್ಟ್ ಮಾಡ್ಕೊತೀನಿ. ಸೊ ಗೈಸ್, ನಾನು ಈ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ನ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಟಿಕ್ಕಾಗೋಸ್ಕರ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊಬೇಕು. ಹಾಗೆ ಆನಿಯನ್ ಕೂಡ ಸ್ವಲ್ಪ ದಪ್ಪ, ಮೀಡಿಯಮ್ ಇದು ಆನಿಯನ್. ನಾನಿವಾಗ ಇದನ್ನ ಆಯಿಲಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಆಯಿಲಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಗೈಸ್, ನಾನು ನಿನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ರಸಗುಲ್ಲ. ಅದು ಇಲ್ಲಿವರೆಗೂ ನಾನು ಟ್ರೈ ಮಾಡಿರೋ ವರ್ಸ್ಟ್ ರಸಗುಲ್ಲ. ಆ್ಯಕ್ಚುಲಿ ಇಟ್ ವಾಸ್ ಅ ಟ್ರೆಂಡ್ ರಸಗುಲ್ಲ ಇನ್ ದ ಇನ್ಸ್ಟಾ. ಸೊ ಐ ಟ್ರೈಡ್ ಇಟ್, ಬಟ್ ಇಟ್ ವಾಸ್ ವರ್ಸ್ಟ್. ನಮ್ಮ ಮನೇಲಿ ನಮ್ಮಮ್ಮ ಮಾಡ್ತಾಯಿದ್ರು ಚೆನ್ನಾಗಿ, ಅದೇ ಎಷ್ಟೋ ಬೆಟರ್ ಆಗಿತ್ತು. ಇದು ಸ್ವಲ್ಪ ಆನಿಯನ್ ಎಲ್ಲ ಬ್ರೌನಿಷ್ ಆಗೋವರೆಗೂ ಇದು ಮಾಡ್ಬೋದು. ನಿಮಗೆ ಜಿಂಜರ್ ಮತ್ತು ಗಾರ್ಲಿಕ್ ಇದು ಆಪ್ಷನಲ್ ಆಗಿರುತ್ತೆ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತೀನಿ, ಬಿಕಾಸ್ ನಮ್ಮ ಮನೇಲಿ ಬೆಳ್ಳುಳ್ಳಿ ಯಾರೂ ತಿನ್ನೋದಿಲ್ಲ. ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಯಾವುದೇ ಥರ ಪೇಸ್ಟ್ ಮಾಡಬೇಕು, ಅದು ಮಾಡಬೇಕು ಏನೂ ಇರೋದಿಲ್ಲ. ನಿಮಗೆ ಬೇಕಾದರೆ ವಾಟ್ರಿ ಥರನೂ ಮಾಡ್ಕೊಬೋದು, ಇಲ್ಲ ಡ್ರೈ ಥರನೂ ಮಾಡ್ಬೋದು. ನಾನು ಸ್ವಲ್ಪ ವಾಟರಿ ಸ್ವಲ್ಪ ಡ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ. ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀರಲ್ವಾ, ಇವಾಗ ರೆಡ್ ಚಿಲ್ಲಿ ಸಾಸ್ ಹಾಕ್ಕೋತಾ ಇದ್ದೀನಿ ನಾನು, ಚಿಂಗ್ಸ್ ಅವ್ರದ್ದು. ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಅದಾದಮೇಲೆ ನೆಕ್ಸ್ಟು ಡಾರ್ಕ್ ಸೋಯಾ ಸಾಸ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಸೋಯಾಬೀನ್ ಸಾಸ್. ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಗ್ರೀನ್ ಚಿಲ್ಲೀಸ್ ಇದೆ,
ಗ್ರೀನ್ ಚಿಲ್ಲಿ ಸಾಸಸ್ಸು ಹಾಕೊಬೋದು, ನೀವು ಗ್ರೀನ್ ಚಿಲ್ಲೀಸು ಹಾಕೊಬೋದು. ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ, ಬಿಕಾಸ್ ಗ್ರೀನ್ ಚಿಲ್ಲಿ ಸಾಸ್ ಖಾಲಿ ಆಗಿದ್ದಿತ್ತು. Again tomato sauce. ಇನ್ನು ಚೆನ್ನಾಗಿ ಒಂದು 2 ಮಿನಿಟ್ಸ್ ಬಾಯ್ಸ್. ಇಲ್ಲಿ ಅಷ್ಟೊತ್ತಲ್ಲಿ ನೀವು ಅಲ್ಲಿ ಬಾಯ್ಲ್ ಆಗ್ತಾಯಿಲ್ಲಿ ಅಷ್ಟೊತ್ತಲ್ಲಿ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಚಿಲ್ಲಿ ಪೌಡರ್, ನೆಕ್ಸ್ಟ್ ಗರಂ ಮಸಾಲ, ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಟರ್ಮರಿಕ್ ಪೌಡರ್ ಮಾತ್ರ ಹಾಕಬಾರ್ದು. ಇದು ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಟರ್ಮರಿಕ್ ಪೌಡರ್ ಹಾಕಿರೋ ಥರ ಕಾಣುತ್ತೆ, ಬಟ್ ಇಲ್ಲ, ನಾನು ಟರ್ಮರಿಕ್ ಹಾಕಲ್ಲ. ದಟ್ ಈಸ್ ಜಸ್ಟ್ ಕಲರ್. ಈ ಥರ ಮ್ಯಾರಿನೇಟ್ ಮಾಡ್ಕೊಬೇಕು. ನಾವು ಒಂದು 2 ಮಿನಿಟ್ಸ್ ಸಾಕು ಬಿಡೋಕ್ಕೆ. ಸೊ ನಾನು ಲಾಸ್ಟಲ್ಲಿ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಮಸಾಲಾಗೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್. ನೆಕ್ಸ್ಟು ಸಾಲ್ಟ್ ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ವಾಟರಿ ಬೇಕಂದರೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ವಾಟರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ನೀವು ಆ ಗ್ಯಾಪಲ್ಲಿ ಕಾರ್ನ್ಫ್ಲವರ್ ಮತ್ತು ವಾಟರ್ನ ಹಾಕ್ಕೊಂಡು ಈ ಥರ ಮಿಕ್ಸ್ಚರ್ ಮಾಡ್ಕೊಳ್ಳಿ. ಇದು ಅಲ್ಲಿ ಬಾಯ್ಲ್ ಆದಮೇಲೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಒಟ್ಟಿಗೆ ಎಲ್ಲ ಹಾಕೊಂಬೇಡಿ, ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಿ ಅದನ್ನ. ಬಾಯ್ಲ್ ಆಗೋಕ್ಕೆ ಬಿಡಿ ಅದನ್ನ. ಅದು ಬಾಯ್ಲ್ ಆದಮೇಲೆ ಇಲ್ಲಿ ಮ್ಯಾನಿಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಇಟ್.
ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗಕ್ಕೆ ಬಿಡಿ. ಆಲ್ಮೋಸ್ಟ್ ಇದಕ್ಕೆ 10-15 ಮಿನಿಟ್ಸ್ ಆಗುತ್ತೆ. ನೋಡಿ ಇಲ್ಲಿ ಬಾಯ್ಲ್ ಆಗ್ತಾ ಇದೆ. ಅದು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ತಾಯಿದ್ದೀನಿ. ಕೊರಿಯಾಂಡರ್ ಪೌಡರ್ ನಿಮಗೆ ಬೇಕಂದರೆ ಹಾಕೊಬೋದು ಗೈಸ್. ಹಂಗೆ ಬಾಯ್ಲ್ ಆಗೋಕ್ಕೆ ಬಿಡಿ. ನೋಡಿ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಮುಗೀತು ನಿಮ್ಮ ಚಿಲ್ಲಿ ಪನ್ನೀರ್ ಆ್ಯಂಡ್ ಮಶ್ರೂಮ್. ಥ್ಯಾಂಕ್ ಯು ಫಾರ್ ದಿಸ್. ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ಚೌಮಿನ್ ಹೆಂಗೆ ಮಾಡೋದು ಅಂತ ನೋಡಿಸ್ತೀನಿ. ಐ ಫಾರ್ಗಾಟ್ ದ ಮೇನ್ ಪಾರ್ಟ್. ಐ ಬ್ರಾಟೆಡ್ ಸಮ್ ಚೀಸ್ ಫಾರ್ ದಿಸ್. ಓಕೆ, ಲೆಟ್ ಇಟ್ ಬಾಯ್ಲ್ for another 2 minutes. So cheese is your option. ದಟ್ಸ್ ಇಟ್. ಇವಾಗ ನೆಕ್ಸ್ಟು ಚೌಮಿನ್ ಮಾಡೋದನ್ನ ನೋಡೋಣ. ಓಕೆ ಗೈಸ್.